ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿಗೂ ಹಬ್ಬಿದ ಆಫ್ರಿಕನ್ ಹಂದಿ ಜ್ವರ, 100ಕ್ಕೂ ಹೆಚ್ಚು ಹಂದಿಗಳು ಸಾವು. ಕೆರೆಗೆ ಬಿಸಾಡಿರುವ ಹಂದಿಗಳಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗ್ರಾಮಸ್ಥರು. ಇಲ್ಲಿ ಯಾವುದೇ ತರಕಾರಿ ತಗೊಳ್ಳಿ ಒಂದೇ ಬೆಲೆ, ತಾಜಾ ತರಕಾರಿ ಅಂದೇ ತಂದು ಅಂದೇ ಮಾರಾಟ, ಯಾವಾಗಲೂ ಭರ್ಜರಿ ವ್ಯಾಪಾರ. ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆಗೆ 2 ಮಹೇಂದ್ರ ಬೊಲೆರೋ ವಾಹನ ಹಸ್ತಾಂತರ. ಇಲಾಖೆಗೆ ಸುದಿನ ಎಂದ ಎಸ್ಪಿ ಬಿ ನಿಖಿಲ್. ಟಿಪ್ಪರ್ಗಳ ಆರ್ಭಟಕ್ಕೆ ಜನ ತತ್ತರ, ಗ್ರಾಮೀಣ ರಸ್ತೆಗಳು ಹಾಳು, ಸಂಚಾರಕ್ಕೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಆಕ್ರೋಶ. ವಾರ್ತೆಗಳ ವಿವರ. ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡು 150ಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿದ್ದು, ಸತ್ತ ಹಂದಿಗಳನ್ನು ದಂಡುಪಾಳ್ಯ ಕೆರೆಗೆ ಬಿಸಾಡಿರುವ ಘಟನೆ ಚಿಂತಾಮಣಿ ತಾಲೂಕು ಹೆಬ್ಬರಿ ಗ್ರಾಮದ ಬಳಿ ಹಂದಿ ಸಾಕಾಣಿಕೆ ಫಾರ್ಮ್ನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಹೆಬ್ಬರಿ ಗ್ರಾಮದ ಬಳಿಯ ಲಾಯರ್ ವೆಂಕಟರೆಡ್ಡಿ ರವರಿಗೆ ಸೇರಿದ ಹಂದಿ ಸಾಕಾಣಿಕೆ ಫಾರ್ಮ್ನಲ್ಲಿ 200 ಹಂದಿಗಳನ್ನು ಸಾಕಾಣಿಕೆ ಮಾಡಿದ್ದು, ಇತ್ತೀಚೆಗೆ ಹಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡು 150ಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿವೆ. ಸತ್ತ 100ಕ್ಕೂ ಹೆಚ್ಚು ಹಂದಿಗಳನ್ನು ದಂಡುಪಾಳ್ಯ ಕೆರೆಗೆ ಬಿಸಾಡಿರುವುದರಿಂದ ಕೆರೆಯ ನೀರೆಲ್ಲ ಮಾಲಿನ್ಯವಾಗಿ ಈ ಭಾಗದ ಜನರು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯ ಜೊತೆಗೆ ಹಂದಿ ಜ್ವರ ಹರಡುವ ಭೀತಿಯಲ್ಲಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಹಾಗೂ ಚಿಂತಾಮಣಿ ತಾಲೂಕು ಆಡಳಿತ ಹೈ ಅಲರ್ಟ್ ಆಗಿದ್ದಾರೆ. ಸುಮಾರು 78 ಹಂದಿಗಳು ಇದೆ. ಅವೆಲ್ಲದನ್ನು ಕೂಡ ನಾವು ನಿಯಮಾನುಸಾರ ಇವತ್ತು ಕಲ್ಲು ಮಾಡ್ತಾ ಇದ್ದೀವಿ. ಕಲ್ಲು ಮಾಡಿ ಹೆಂಗೆ ಅಕ್ಕಿ ಜ್ವರ ಬಂದಾಗ ನಾವು ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ವೋ ಅದೇ ಮಾದರಿಯಲ್ಲಿ ನಾವು ಹಂದಿಗಳನ್ನು ಕೊಲ್ತಕ್ಕಂಥ ಕೆಲಸವನ್ನು ಕೂಡ ನಿಯಮಾನುಸಾರ ಮಾಡಿದ್ದೀವಿ. ಜೊತೆಗೆ ಅವುಗಳನ್ನ ವೆಯ್ಟ್ ಮಾಡ್ತೀವಿ. ವೇ ಮಿಷಿನ್ಗೆ ಹಾಕ್ಬಿಟ್ಟು ವೆಯ್ಟ್ ಮಾಡಿದಾಗ ಒಂದೊಂದು ತೂಕಕ್ಕೂ ಕೂಡ ಇಷ್ಟು ಪರಿಹಾರ ಕೊಡಬೇಕು ಅಂತಲೂ ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಪ್ರಕಾರ ಯಾರು ಸಾಕಾಣಿಕೆಯನ್ನು ಮಾಡಿರ್ತಾರೆ ಅಂಥವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಹಾಗಾಗಿ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗ ಆಲ್ರೆಡಿ ನಾವು ಹಂದಿ ಜ್ವರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ದೀವಿ. ಬಟ್ ಇದರಿಂದ ಮಾನವ ಇದಕ್ಕೇನು ತೊಂದರೆ ಇಲ್ಲ, ಯಾವುದೇನು ತೊಂದರೆ ಆಗೋದಿಲ್ಲ. ಬಟ್ ಆದರೂ ಕೂಡ ಇದು ಸ್ಪ್ರೆಡ್ ಆಗಬಾರ್ದು, ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಪ್ರೆಡ್ ಆಗಿ ಮುಂದೆ ವಿಪರೀತವಾದಂಥ ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಮಿಡಿಯೇಟ್ಲಿ ಕಂಟ್ರೋಲಲ್ಲಿ ಇದೆ. ದಂಡುಪಾಳ್ಯ ಕೆರೆ ಸ್ಥಳಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಜಿಲ್ಲಾ ಪಶುಪಾಲನಾ ಅಧಿಕಾರಿ ರಂಗಪ್ಪ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್, ತಾಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ, ಡಿವೈಎಸ್ಪಿ ಮುರಳೀಧರ್, ಪಿಡಿಒ ಶಿವಣ್ಣ ಮತ್ತಿತರ ಅಧಿಕಾರಿಗಳು ಸ್ಥಳದಲ್ಲಿದ್ದು ಕೆರೆಯಲ್ಲಿ ಬಿಸಾಡಿರುವ ಸತ್ತ ಹಂದಿಗಳನ್ನು ಜೆಸಿಬಿ ಯಂತ್ರಗಳ ಮೂಲಕ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಆಫ್ರಿಕನ್ ಹಂದಿ ಜ್ವರದಿಂದ ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಪಶು ಅಧಿಕಾರಿಗಳಿಂದ ತಿಳಿದು ಬಂದಿದ್ದು, ಸೋಂಕು ನಿಯಂತ್ರಿಸಲು ಫಾರ್ಮ್ನಲ್ಲಿರುವ 50 ಹಂದಿಗಳನ್ನು ಕೊಲ್ಲಲು ನಿರ್ಧಾರ ಮಾಡಲಾಗಿದ್ದು, ಹಂದಿಗಳನ್ನು ಸಾಮೂಹಿಕವಾಗಿ ಗುಂಡಿಗೆ ಹಾಕಿ ಮುಚ್ಚಲು ತಯಾರಿ ನಡೆಸುತ್ತಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತರಕಾರಿ ತಗೊಳ್ಳೋಕೆ ಅಂತ ಮಾರುಕಟ್ಟೆಗೆ ಹೊರಟಿದ್ದೀರಾ? ಸ್ವಲ್ಪ ತಡಿರಿ. ಒಂದೊಂದು ತರಕಾರಿಗೆ ಒಂದೊಂದು ಬೆಲೆ ಕೊಟ್ಟು ಯಾಕೆ ಕೊಂಡ್ಕೊಳ್ತೀರಾ? ಎಲ್ಲ ತರಕಾರಿನೂ ಒಂದೇ ದರಕ್ಕೆ ಸಿಕ್ಕರೆ ಓಕೆನಾ? ಓಕೆ ಅಂದರೆ ಹಾಗೆಲ್ಲ ಸಿಗಲ್ಲ ಅಂತೀರಾ? ನೋಡಿ, ನಾವು ಹೇಳ್ತಿರೋದು ನಿಜ. ಈ ನಿಜ ನಿಮಗೂ ಗೊತ್ತಾಗಬೇಕು ಅಂದರೆ ಈ ಸ್ಟೋರಿ ತಪ್ಪದೆ ನೋಡಿ. ಹೌದು ನೋಡಿ, ಇದೇ ಆ ತರಕಾರಿ ಅಂಗಡಿ. ಇಲ್ಲಿ ಯಾವಾಗಲೂ ಜನಜಂಗುಳಿ ತುಂಬಿರುತ್ತೆ. ಕಾರು ಬೈಕ್ಗಳಲ್ಲಿ ತರಕಾರಿ ಖರೀದಿಗೆ ಬರ್ತಾರೆ. ಅಷ್ಟಕ್ಕೂ ಆ ಅಂಗಡಿ ಇರೋದು ಎಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ವಿಶಾಲ್ ಮಾರ್ಟ್ ಪಕ್ಕ CMC ಲೇಔಟ್ ಕ್ರಾಸ್ನಲ್ಲಿ. ಆ ಅಂಗಡಿ ಪ್ರಾರಂಭ ಆಗೋದೇ ಮಧ್ಯಾಹ್ನದ ಮೇಲೆ. ಯಾಕೆ ಗೊತ್ತಾ? ಮಧ್ಯಾಹ್ನದವರೆಗೂ ಆ ಅಂಗಡಿ ಮಾಲೀಕರು ಹಳ್ಳಿಗೂ ಹೋಗಿ ತಾಜಾ ತರಕಾರಿ ತರೋಕೆ ಅಂತ ರೈತರ ಬಳಿ ಹೋಗ್ತಿರ್ತಾರೆ. ಇಲ್ಲಿ ಯಾವುದೇ ತರಕಾರಿ ತಗೊಳ್ಳಿ, ಒಂದೇ ದರ ಬೆಲೆಯಲ್ಲೂ ಈ ರೀತಿಯ ಮಾರಾಟ ಇಲ್ಲ. ಬೇರೆ ಕಡೆ ಒಂದೊಂದು ತರಕಾರಿಗೆ ಒಂದೊಂದು ಬೆಲೆ ಇರುತ್ತೆ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಹೊರತುಪಡಿಸಿ ಬೆಂಡೆಕಾಯಿ, ಹುರುಳಿಕಾಯಿ, ಮೆಣಸಿನಕಾಯಿ, ಸೌತೆಕಾಯಿ, ಬದನೆಕಾಯಿ, ಮೂಲಂಗಿ, ಕ್ಯಾರೆಟ್, ಹೂಕೋಸ್, ಗಡ್ಡೆಕೋಸ್, ಅಲಸಂದಿ, ಗೋರಿಕಾಯಿ,
ಆಲೂಗಡ್ಡೆ, ಬಜ್ಜಿ ಮೆಣಸಿನಕಾಯಿ, ಬೋಂಡಾ ಮೆಣಸಿನಕಾಯಿ, ನವಿಲುಗೋಸ್ ಹೀಗೆ ಎಲ್ಲ ಥರದ ಮಿಶ್ರಣ ರೂಪದಲ್ಲಿ ಕೆಜಿಗೆ 40 ರೂಪಾಯಿ ಮಾತ್ರ ಮಾರಾಟ ಮಾಡ್ತಾರೆ. ಈ ರೀತಿಯ ಹೊಸ ಮಾದರಿ ವ್ಯಾಪಾರವನ್ನು ಮಾರುಕಟ್ಟೆಯಲ್ಲಿ ದರ ತೀರಾ ಕಡಿಮೆ ಇದ್ದರೆ ಅಂಥ ಸಮಯದಲ್ಲಿ ಕೆಜಿ ತರಕಾರಿಗೆ ಕೇವಲ 30 ರೂಪಾಯಿಗೂ ಮಾರಾಟ ಮಾಡುತ್ತಿದ್ದಾರೆ. ತರಕಾರಿ ಮಾತ್ರ ತಾಜಾ ಇರುತ್ತೆ. ಹಾಗೆಯೇ ಇಲ್ಲಿ ತರಕಾರಿ ಕೊಂಡುಕೊಳ್ಳೋಕೆ ಜನ ಮುಗಿ ಬೀಳ್ತಿರ್ತಾರೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಕಡೆ ಹೋಗೋರು ಸಹ ತಮ್ಮ ಕಾರುಗಳಲ್ಲಿ, ಬೈಕ್ಗಳಲ್ಲಿ ತರಕಾರಿ ತಗೊಂಡು ಹೋಗ್ತಾರೆ. ಇನ್ನು ನಗರದ ವಾಸಿಗಳು ಇಲ್ಲಿ ತರಕಾರಿ ತಗೊಳ್ಳಲು ಕಾದುಕೊಂಡಿರ್ತಾರೆ. ಇಲ್ಲಿ ತರಕಾರಿ ತಗೊಳ್ಳೋ ಗ್ರಾಹಕ 1 ವರ್ಷದಿಂದ ಇಲ್ಲಿಗೆ ಈ ತರಕಾರಿ ಖರೀದಿಗೆ ಬರುತ್ತಿದ್ದು, ಅಂಗಡಿ ಮಾಲೀಕ ಸಹಕಾರ, ಮಾರಾಟ ಮತ್ತು ತಾಜಾತನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡೈಲಿ ಫ್ರೆಶ್ ತರಕಾರಿ ತಗೊಂತಾರೆ, ಫ್ರೆಶ್ ತರಕಾರಿ ಕೊಡ್ತಾರೆ ಸರ್, ಅಷ್ಟೇ. ಅದು ಅಲ್ಲಿ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ತುಂಬ ಒಳ್ಳೇದು ಮಾಡುತ್ತಾರೆ. ಬೇರೆದಕ್ಕಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಟರ್. 60 ರೂಪಾಯಿ ಇರೋದು ಒಂದೇ ರೇಟೇ, 30 ರೂಪಾಯಿದು ಒಂದೇ ರೇಟೇ. ಏನು ಕೆಜಿ, ಅರ್ಧ ಕೆಜಿ, 1 ಕೆಜಿ ತಗೊಂಡ್ರೆ ಒಂದೇ ರೇಟೇ ಕೊಡ್ತಾರೆ. ಅದಕ್ಕೆ ಒಳ್ಳೇದಾಗುತ್ತೆ ಅವ್ರಿಗೆ. ಬೇರೆ ಕಡೆ ಇದೇ ತರಕಾರಿ 50 ರೂಪಾಯಿ ಮಾಡ್ತಾ ಇರ್ತಾರಲ್ಲ, ಇಲ್ಲಿ 10 ರೂಪಾಯಿ ಕಮ್ಮಿ ಸಿಕ್ಕರೆ ಇಲ್ಲಿಗೆ ಬರ್ತಾರಲ್ಲ ಅವರು. ಇಲ್ಲೆಲ್ಲ ಸೇರಿ ಮೂಲಂಗಿ, ಟೊಮೊಟೊ, ಬದನೆಕಾಯಿ, ಬೀಟ್ರೂಟು, ಕ್ಯಾರೆಟ್ ಎಲ್ಲ ಸೇರಿ ತಗೊಂಡ್ರು ಒಂದೇ ರೇಟೇ ಅವ್ರದ್ದು. ಆ ಒಂದೇ ರೇಟಿಂದ ಒಂದೇ ರೇಟ್ ತಗೊಂತಾರೆ ಅವರು. ಒಟ್ನಲ್ಲಿ ಮಾರುಕಟ್ಟೆ ಅಂದ್ರೇ ಹಾಗೆ ನೋಡಿ. ಬಿಸ್ನೆಸ್ ಡೆವಲಪ್ ಮಾಡೋಕೆ ನಾನಾ ಕಸರತ್ತು ಮಾಡ್ತಾರೆ. ಗ್ರಾಹಕರನ್ನ ಸೆಳೆಯೋಕೆ ಏನೇನೋ ಆಫರ್ಗಳನ್ನು ಮಾಡ್ತಾರೆ, ನಿಜ. ಆದರೆ ತರಕಾರಿ ಮಾರೋ ವ್ಯಾಪಾರಿಗೂ ಈ ರೀತಿಯ ಐಡಿಯಾ ಬರೋದು ಒಳ್ಳೆಯದೇ ಆಗಿದೆ. ಹಾಗಂತ ಈ ವ್ಯಾಪಾರದಲ್ಲಿ ಮಾಲೀಕರಿಗೇನು ನಷ್ಟ ಆಗೋದಿಲ್ವಂತೆ. ಒಂದೊಂದು ತರಕಾರಿ ಬೆಲೆ ಕಡಿಮೆ ಇರುತ್ತೆ, ಇನ್ನೊಂದು ಹೆಚ್ಚಿರುತ್ತೆ, ಮತ್ತೊಂದು ಮೀಡಿಯಂ ದರದಲ್ಲಿ ಸಿಗುತ್ತೆ. ಆ ಎಲ್ಲ ದರವನ್ನು ಆವ್ರೇಜ್ ರೇಟಿಗೆ ಮಾರಾಟ ಮಾಡ್ತಾರೆ. ಹಾಗಾಗಿ ಆ ರೀತಿಯ ಮಿಕ್ಸ್ಚರ್ ವೆಜಿಟೇಬಲ್ ಮಾರಾಟ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಮಾಲೀಕ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಏನಾದರೂ ಆಗಲಿ, ಗ್ರಾಹಕರಿಗಂತೂ ಇಷ್ಟ ಆಗೋ ದರಕ್ಕೆ ಇಷ್ಟ ಆಗೋ ತರಕಾರಿ ಖರೀದಿಗೆ ಅವಕಾಶ ಸಿಕ್ಕಿದೆ. ಇದೇ ಮಾದರಿ ತರಕಾರಿ ಮಾರಾಟವನ್ನು ಬೇರೆಯವರು ಸಹ ಮಾಡಬಹುದಲ್ವೇ? KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಲಾಖೆಗಳ ಪೈಕಿ ಬಹಳ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಪೊಲೀಸ್ ಇಲಾಖೆ. ಇಂತಹ ಇಲಾಖೆಗೆ ಅಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಲಭ್ಯವನ್ನು ಒದಗಿಸಿದಾಗ ಮತ್ತಷ್ಟು ಒಳ್ಳೆಯ ರೀತಿ ಕೆಲಸ ಮಾಡಲು ಸಹಕಾರಿಯಾಗುತ್ತದೆ ಎಂದು ಶಾಸಕ ನಂಜೇಗೌಡ ಹೇಳಿದರು. ಕೋಲಾರ ಮತ್ತು ಮಾಲೂರು ಶಾಸಕರ ದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಾಸ್ತಿ ಪೊಲೀಸ್ ಠಾಣೆಗೆ ಹಾಗೂ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಹೇಂದ್ರ ಬೊಲೆರೋ 2 ವಾಹನವನ್ನು ಪೊಲೀಸ್ ಇಲಾಖೆಗೆ ಶಾಸಕರಾದ KY ನಂಜೇಗೌಡ, ಕೊತ್ತೂರು G ಮಂಜುನಾಥ್ ಮತ್ತು MLC ML ಅನಿಲ್ ಕುಮಾರ್ ಶನಿವಾರ ಹಸ್ತಾಂತರ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ KY ನಂಜೇಗೌಡ ಮಾತನಾಡಿ, ಇಲಾಖೆಗಳ ಪೈಕಿ ಬಹಳ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಪೊಲೀಸ್ ಇಲಾಖೆ. ಆದ್ದರಿಂದ ಅವರು ನಮಗೆ ರಕ್ಷಣೆ, ಇಂತಹ ಇಲಾಖೆಗೆ ಅಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಲಭ್ಯವನ್ನು ಒದಗಿಸಿದಾಗ ಮತ್ತಷ್ಟು ಒಳ್ಳೆ ರೀತಿ ಕೆಲಸ ಮಾಡಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಕೋಲಾರಿಗೆ ನಮ್ಮ ಕೋಲಾರ ಶಾಸಕರಾದ ಮಂಜಣ್ಣ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಮೊದಲು ಕೂಡ ನಾನು 2 ಗಾಡಿ ಕೊಟ್ಟಿದ್ದೆ, ಮಂಜಣ್ಣ ಕೂಡ ಕೊಟ್ಟಿದ್ದರು. ಇವತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡೋದು, ಒತ್ತಡದಲ್ಲಿ ಯಾವ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆ. ಅದಕ್ಕೆ ಟೈಮಿಂಗ್ ಇಲ್ಲ ಅವರಿಗೆ. ರಾತ್ರಿನೋ ಹಗಲೋ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ. ಸಮಸ್ಯೆ ಆದರೂ ಏನಾದರೂ ಕಾಯಿ. ಅದರಲ್ಲೂ ಸ್ಪೆಷಲಾಗಿ ನಮ್ಮ ಕೋಲಾರ ರೂರಲ್ ಸ್ಟೇಷನ್ ಹೆಂಗೆ ಅಂದರೆ, ನಮಗೆ ಅರಬ್ಬಿ ಕೊತ್ತೂರಿಂದ ಹಿಡ್ಕೊಂಡು ತಂಬಳ್ಳಿವರೆಗೂ ಬರುತ್ತೆ ಹೈವೇ. ಈ ಹೈವೇನಲ್ಲಿ ನಿಮಗೆ ಗೊತ್ತಿದೆ ಆಕ್ಸಿಡೆಂಟ್ಗಳಾಗೋದು ಅದು ಇದೆ. ಯಾಕಂದರೆ ಇಮಿಡಿಯೇಟಾಗಿ ಹೋಗಿ ಪೊಲೀಸವ್ರು ಅಟೆಂಡ್ ಆಗಬೇಕಂದ್ರೆ ಅವ್ರಿಗೆ ಒಳ್ಳೆ ಗಾಡಿಗಳಿರಬೇಕು ಓಡಾಡೋದಕ್ಕೆ. ಅದಕ್ಕೆ ನಾವೆಲ್ಲ ಏನು ತೀರ್ಮಾನ ಮಾಡ್ಕೊಂಡಿದ್ವಿ, ನಮ್ಮ ಶಾಸಕರ ಅನುದಾನದಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ವೆಹಿಕಲ್ ಕೊಡಬೇಕು ಅಂತ. ಆಲ್ರೆಡಿ ನಾನು 2 ವೆಹಿಕಲ್ಸ್ ಕೊಟ್ಟಿದ್ದೀನಿ ಕೋಲಾರ್ಗೆ. ಇವಾಗ 3ನೇ ವೆಹಿಕಲ್ ಕೊಟ್ಟಿದ್ದೀವಿ. ಇನ್ನೂ ಒಂದು 3 ವೆಹಿಕಲ್ ಕೊಡಬೇಕು ಅಂತಿದ್ದೀವಿ. ಇನ್ನೂ ಒಂದು 3 ವೆಹಿಕಲನ್ನು ಕೊಡ್ತೀವಿ. ನಮ್ಮ ಶಾಸಕರ ಅನುದಾನದಲ್ಲಿ ಕೊಡ್ತೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಶಾಸಕರಿಂದ ವಾಹನವನ್ನು ಸ್ವೀಕರಿಸಿ ಮಾತನಾಡಿದ SP B ನಿಖಿಲ್, ಶಾಸಕರು ಇತರರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು
ಕೊರತೆಗಳ ಮಾಹಿತಿ ಪಡೆದುಕೊಂಡ ಶಾಸಕ ಕೆವೈ ನಂಜೇಗೌಡ ಅವರು ಮಾಸ್ತಿ ಹಾಗೂ ಕೊತ್ತೂರು ಜಿ ಮಂಜುನಾಥ್ ರವರು ಕೋಲಾರ ಗ್ರಾಮಾಂತರ ಠಾಣೆಗೆ ವಾಹನ ಕೊಡುಗೆ ನೀಡಿರುವುದು ಇಲಾಖೆಗೆ ಸುದಿನ ಎಂದು ಹೇಳಿದರು. ಕೋಲಾರ ಜಿಲ್ಲಾ ಪೊಲೀಸ್ಗೆ ಒಂದು ಸುದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾನ್ಯ ಶಾಸಕರಾದ ನಂಜೇಗೌಡ ಸಾಹೇಬರು ಮತ್ತು ಮಾನ್ಯ ಶಾಸಕರಾದ ಕೊತ್ತೂರು ಮಂಜು ಸಾಹೇಬರು ಇಬ್ಬರೂ ಕೂಡ ತಮ್ಮ ಸ್ವಂತ ಶಾಸಕರ ಅನುದಾನದಿಂದ ಒಂದು ಬೊಲೆರೋ ಗಾಡಿಯನ್ನು ನಮಗೆ ನೀಡಿದ್ದಾರೆ. ಇದು ಒಂದು ಗಾಡಿಯನ್ನು ಮಾಸ್ತಿ ಸ್ಟೇಷನ್ಗೆ, ಒಂದು ಗಾಡಿಯನ್ನು ಕೋಲಾರ ಗ್ರಾಮಾಂತರ ಸ್ಟೇಷನ್ಗೆ. ಇನ್ನು ಈ ಸಂದರ್ಭದಲ್ಲಿ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್, ಎಎಎಸ್ಪಿ ಜಗದೀಶ್, ಶಂಕರ್, ಡಿವೈಎಸ್ಪಿ ನಾಗ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವಿ2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ ನೀಡಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅತಿ ವೇಗ, ಅತಿ ಭಾರ, ಅಜಾಗರೂಕ ಚಾಲನೆಯಿಂದ ಉಂಟಾಗುವ ಅಪಘಾತ ಪ್ರಕರಣಗಳ ಜೊತೆಗೆ 10 ಹಲವು ಸಮಸ್ಯೆಗಳೇ ಕಾರಣವಾಗುತ್ತಿರುವ ಟಿಪ್ಪರ್ಗಳ ಸಂಚಾರಕ್ಕೆ ಕಡಿವಾಣ ಹಾಕಲು ತಾಲೂಕು ಆಡಳಿತ ಹಾಗೂ ಸಂಬಂಧಿತ ಇಲಾಖೆ ಮೀನಾಮೇಷ ಎಣಿಸುತ್ತಿರುವುದೇಕೆ ಎಂಬ ಪ್ರಶ್ನೆ ಗುಡಿಬಂಡೆ ತಾಲೂಕಿನ ಜನತೆಯದ್ದಾಗಿದೆ. ಗುಡಿಬಂಡೆ ತಾಲೂಕಿನಲ್ಲಿ ಕ್ವಾರಿ ಕ್ರಷರ್ಗಳ ಚಟುವಟಿಕೆ ಹೆಚ್ಚಾಗಿದ್ದು ಅವುಗಳಿಗೆ ಪೂರಕವಾಗಿ ಟಿಪ್ಪರ್ಗಳ ಸಂಚಾರವೂ ಅತಿಯಾಗಿದೆ. ಇದರಿಂದ ಗ್ರಾಮೀಣ ರಸ್ತೆಗಳು ಹಾಳಾಗುತ್ತಿವೆ. ಆದರೆ ಅವುಗಳ ಅತಿ ವೇಗದ ಓಡಾಟಕ್ಕೆ ಅಮಾಯಕ ಜೀವಿಗಳು ಬಲಿಯಾಗುತ್ತಿವೆ. ಜನಜೀವನಕ್ಕೆ ಸಂಚಾರಕವಾದ ಈ ಕ್ರಷರ್ ಹಾಗೂ ಅವುಗಳಿಂದಲೇ ಹೆಚ್ಚಾಗಿರುವ ಟಿಪ್ಪರ್ಗಳಿಗೆ ಕಡಿವಾಣ ಹಾಕುವವರ್ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ಯಾವುದೇ ಸರಕು ಸಾಗಾಣಿಕೆ ವಾಹನವಾದರೂ ಸಾರ್ವಜನಿಕ ರಸ್ತೆಯಲ್ಲಿ ಸಂಚರಿಸುವಾಗ ಭಾರೀ ಮಿತಿ ಉಲ್ಲಂಘಿಸುವಂತಿಲ್ಲ ಎಂಬ ನಿಯಮವಿದೆ.
ಆದರೆ ಟಿಪ್ಪರ್ಗಳಿಗೆ ಅವೈಜ್ಞಾನಿಕವಾಗಿ ಹೆಚ್ಚುವರಿ ಬಾಡಿ ಕಟ್ಟಿಸಿಕೊಂಡಿದ್ದು ಇದನ್ನು ಮೀರಿ ಬೋಗಸ್ ತುಂಬಲಾಗುತ್ತಿದೆ. ಹೀಗಾಗಿ ಕ್ವಾರಿಯಿಂದ ಮೇಡಿಕಲಹಳ್ಳಿ, ಪೋಲಂಪಲ್ಲಿ, ವರ್ಲಕೊಂಡ ರಸ್ತೆ ಟಿಪ್ಪರ್ಗಳ ಓಡಾಟವಾಡುವಾಗ ವ್ಯಾಪಕ ಧೂಳು ಆವರಿಸುತ್ತಿದೆ. ಇದು ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತಿದೆ. ಭಾರ ಮಿತಿ ಉಲ್ಲಂಘಿಸುವ, ಲೈಸೆನ್ಸ್, ಇನ್ಸುರೆನ್ಸ್ ಪರವಾನಗಿ ಇಲ್ಲದೆ ಸಂಚಾರ ವಾಹನಗಳಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ದಂಡ ವಿಧಿಸುವ ಹಾಗೂ ವಾಹನ ಸೀಸ್ ಮಾಡುವ ಅವಕಾಶವಿದ್ದರೂ ಅದನ್ನ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಯಾಗಿ ಮತ್ತು ನಾನಾ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡ ರಚನೆಯಾಗಿರುವ ಟಾಸ್ಕ್ ಫೋರ್ಸ್ ಇದ್ದು ಇಲ್ಲವಂತಾಗಿದೆ. ಇದರಿಂದ ಬೈಕ್, ಸ್ಕೂಟರ್, ಆಟೋ, ಇತರೆ ವಾಹನಗಳಿಗೆ ದಂಡ ವಿಧಿಸುವ ಪೊಲೀಸ್ ಇಲಾಖೆಯವರು ಟಿಪ್ಪರ್ಗಳನ್ನು ಯಾಕೆ ಕೇಳುತ್ತಿಲ್ಲ ಎಂದು ಪ್ರಶ್ನಿಸುವುದು ಸಾಮಾನ್ಯವಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಟಿಪ್ಪರ್ಗಳ ಸಂಚಾರ ನಿಯಂತ್ರಿಸದಿದ್ದರೆ ರಸ್ತೆ ತಡೆ ನಡೆಸಿ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಲಕ್ಷ್ಮಣ ರೆಡ್ಡಿ ಅಂತ, ಇಲ್ಲಿ ನಮ್ಮದು ರೈತರು ನಾವೆಲ್ಲ. ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಹುಡುಗರು ಮಕ್ಕಳು ಟೂ ವೀಲರಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ರಸ್ತೆ ನೋಡಿದ್ರೆ ನೀವು ಬಜ್ಜೀತ ಆಗೈತೆ, ಬಿದ್ದೋಗಿ ಎಷ್ಟೋ ಜನ ಗಾಯಗಳು ಮಾಡ್ಕೊಂಡವ್ರೆ. ವಾರಕ್ಕೆ 2 ಸಲ 3 ಸಲ ಬಿದ್ದೋಗ್ತಾರೆ. ಆ ಟಿಪ್ಪರ್ಗಳು ಓವರ್ ಲೋಡ್ ಹಾಕೊಂಬರ್ತಾರೆ, ಸೈಡೇ ಬಿಡಲ್ಲ ಅವರು. ಇವಾಗ ಫೋಟೋ ತೆಗೆದಿದ್ವಿ, 5 ಟಿಪ್ಪರ್ ಒಂದೇ ಸಲ ಬಂದೈತೆ, ಒಂದು ಚೂರು ಜಾಗ ಬಿಡಲ್ಲ ಅವರು. ಈ ವರ್ಲಕೊಂಡೆಯಿಂದ ಗುಡಿಬಂಡೆ ಕಚೇರಿಗೆ ಹೋಗ್ಬೇಕಾದ್ರೆ, ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕಾದ್ರೆ ಇದೇ ಮುಖ್ಯ ರಸ್ತೆ. ಆ ಮುಖ್ಯ ರಸ್ತೆ ರಸ್ತೆ ಅಂತಲ್ಲ, ಇದು ಏನು ಕೆಸರು ಬಂಡಿ ಕೆಸರು ಗದ್ದೆ ಆಗೋಗ್ಬಿಟ್ಟೈತೆ. ಸುಮಾರು ಜನ ಬಿದ್ದು ಹೋಗ್ತಾ ಇದ್ದಾರೆ. ಈ ಟಿಪ್ಪರ್ ಓವರ್ ಲೋಡ್ ಯಾರು ಪರ್ಮಿಷನ್ ಕೊಟ್ಟಿರೋದು? ಟಿಪ್ಪರ್ಗಳ ಸಂಚಾರದಿಂದ ಪೋಲಂಪಲ್ಲಿ, ವರ್ಲಕೊಂಡ ಮಾರ್ಗದ ರಸ್ತೆ ಗುಂಡಿ ನಿರ್ಮಾಣವಾಗಿದೆ. ಟಿಪ್ಪರ್ಗಳ ಅತಿ ವೇಗವಾಗಿ ಸಂಚಾರದಿಂದ ದ್ವಿಚಕ್ರ ವಾಹನ ಸಂಚಾರ ಮಾಡುವವರ ಜೀವನಕ್ಕೆ ಅಪಾಯವಾಗಿದೆ. ಅಷ್ಟೇ ಅಲ್ಲ, ಸಮಸ್ಯೆಗಳಿರುವ ಹಿನ್ನೆಲೆಯಲ್ಲಿ ಟಿಪ್ಪರ್ಗಳ ಹಾವಳಿ ತಡೆಯಬೇಕು ಎಂಬ ಕೂಗು ಗ್ರಾಮೀಣ ಪ್ರದೇಶ ರೈತರದ್ದಾಗಿದೆ. ಮಂಜುನಾಥ್ ಬಿ, ನ್ಯೂಸ್ ಟಿವಿ, ಗುಡಿಬಂಡೆ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಶವಗಳ ಉತ್ಖನನ, ಅಪಪ್ರಚಾರ, ಎಸ್ಐಟಿ ತನಿಖೆಯನ್ನ ಕೆಲವು ಸುದ್ದಿ ಮಾಧ್ಯಮಗಳು ಅಪಪ್ರಚಾರ ಮಾಡಿ ಊಹಾಪೋಹಗಳ ಪ್ರಚಾರವನ್ನ ಖಂಡಿಸಿ ಕ್ಷೇತ್ರದ ಪಾವಿತ್ರ್ಯತೆ ಉಳಿಯಬೇಕು, ಧರ್ಮಾಧಿಕಾರಿ ನೈತಿಕ ಬೆಂಬಲ ಸೂಚಿಸಬೇಕೆಂದು ನಾಳೆ ಭಾನುವಾರ ಜೆಡಿಎಸ್ ಪಕ್ಷದಿಂದ ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ತಿಳಿಸಿದರು. ಒಟ್ಟಿಗೆ ನಾವು ನೇತ್ರಾವತಿ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳಕ್ಕೆ ತಲುಪಿ ಅಲ್ಲಿಂದ ನಾವು ಹೆಗ್ಗಡೆಯವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಹಾಗೂ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕರೆಯ ಮೇರೆಗೆ ಭಾನುವಾರ ಧರ್ಮಸ್ಥಳ ಸತ್ಯಯಾತ್ರೆಗೆ ಜಿಲ್ಲೆಯಿಂದಲೂ 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಯಾತ್ರೆ ಹೊರಡಲಾಗುತ್ತಿದೆ. ಭಾನುವಾರ ಜಿಲ್ಲಾ ಕೇಂದ್ರ ಹಾಗೂ ಎಲ್ಲ ತಾಲೂಕುಗಳ ರಾಜ್ಯಾಧ್ಯಕ್ಷರು ಮತ್ತು ತಾಲೂಕು ಪದಾಧಿಕಾರಿಗಳು ಕಾರುಗಳಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೊರಡುತ್ತೇವೆ. ಈ ಭಾಗದ ಎಲ್ಲ ಕಾರ್ಯಕರ್ತರು, ಮುಖಂಡರು ಹಾಸನ ತಲುಪಿ ಅಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಜೊತೆ ಸೇರಿ ಸಾವಿರಾರು ಜನ ಧರ್ಮಸ್ಥಳ ತಲುಪಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಸಂದರ್ಶಿಸಿ ಅವರಿಗೆ ನೈತಿಕ ಬೆಂಬಲ ಸೂಚಿಸಲಾಗುವುದು ಎಂದರು. ಅಲ್ಲಿಂದ ಒಟ್ಟಿಗೆ ನಾವು ನೇತ್ರಾವತಿ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳಕ್ಕೆ ತಲುಪಿ ಅಲ್ಲಿಂದ ನಾವು ಹೆಗ್ಗಡೆಯವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆದು ಶ್ರೀ ಮಂಜುನಾಥ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ ನಿನ್ನೆ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಹಿತಿ ಹೋಗಿದೆ. ನಮಗೊಂದು ಸಂದೇಶ ಕೊಟ್ಟರು, ಜಿಲ್ಲಾಧ್ಯಕ್ಷರು ಯಾರಿದ್ದಾರೆ ಆ ಜಿಲ್ಲೆಯ ಲೀಡರ್ಗಳನ್ನ ಮತ್ತು ತಾಲೂಕು ಅಧ್ಯಕ್ಷಗಳನ್ನ ಕರೆಸಿ ನೀವು ಮೀಟಿಂಗ್ ಮಾಡಿ ಭಾನುವಾರ ನೀವು ಯಾವ ಟೈಮ್ಗೆ ಅಲ್ಲಿ ಬಿಟ್ಕೊಂಡು 11 ಗಂಟೆಗೆ ಹಾಸನಿಗೆ ಎಷ್ಟೊತ್ತು ಕೊಡ್ತೀವಿ ಅಂತೇಳಿ ನೀವು ಮಾಧ್ಯಮಗಳ ಮತ್ತು ಎಲೆಕ್ಟ್ರಾನಿಕ್ ಮುಖಾಂತರ ತಿಳಿಸಬೇಕು ಅಂತ ಹೇಳಿದ್ರು. ಗೌರಿಬಿದನೂರು ತಾಲೂಕು ಮುಖಂಡ ಜೆಡಿಎಸ್ ಮುಖಂಡ ಜೆಡ್ಪಿ ನರಸಿಂಹಮೂರ್ತಿ ಮಾತನಾಡಿ, ಅನಾಮಿಕನೊಬ್ಬ ತೋರಿದ ಬುರುಡೆಗೆ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಸುವ ಅವಶ್ಯಕತೆ ಏನಿತ್ತು? 16 ಕಡೆ ತೋಡಿದರೂ ಒಂದು ಎಲುಬು ಸಿಕ್ಕಿಲ್ಲ. ಇದೆಲ್ಲ ಕೆಲವರ ಪಿತೂರಿ. ಸರ್ಕಾರ ಇದಕ್ಕೆಲ್ಲ ಸಪೋರ್ಟ್ ಮಾಡುತ್ತಿದೆ ಎಂದು ಆರೋಪಿಸಿದರು. ಇಲ್ಲ ಅಂತ ತೋರಿಸಿದ್ದೆ ಫಸ್ಟ್ ಸುವರ್ಣ ಅಲ್ಲಿ ಬಂದ ಮೇಲೆ ಅರಣ್ಯ ಭಟ್ ಇಲ್ಲ ಅಂತ ಬಂದ ಮೇಲೆ ಇವರು ಶುರು ಮಾಡಿದ್ದಾರೆ. ಇನ್ನು SIT ಪಾತ್ರ ಏನು ಅಂತ ಅದರಿಂದ ಗಂಭೀರವಾಗಿ ಈ ಸಿದ್ದರಾಮಯ್ಯನವರು ಎಚ್ಚೆತ್ಕೋಬೇಕು ಅನ್ನೋ ಸರ್ಕಾರಕ್ಕೆ ಏನು ನಮಗೆ ಧರ್ಮಸ್ಥಳದ ಮೇಲೆ ಇದು ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈಗೆಲ್ಲ ಅವ್ರವ್ರ ಪಕ್ಷದಿಂದ ಮಾಡ್ತಾ ಇದ್ದೀವಿ. ಮುಂದೆ ನಿಲುವು ಕೂಡ ನಮ್ದೆಲ್ಲ ಈಗ SIT ಅಷ್ಟು ದಿನ ಆದ್ರೂ ಪೂರ್ಣ ತನಿಖೆನೇ ಮಾಡಿಲ್ಲ, ಸುಮ್ಮನೆ
ಇವ್ರು ಹೇಳಿದಾಗ 50 ಅಡಿ ಆಗಿದ್ದು 30 ಅಡಿ ಆಗಿದ್ದು ಅಷ್ಟು ಬಿಟ್ಟರೆ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು ಶಾಂತಮೂರ್ತಿ, ನಾರಾಯಣಗೌಡ, ಬಾಗೇಪಲ್ಲಿ ನರಸಿಂಹರೆಡ್ಡಿ, ಗುಡಿಬಂಡೆ ಮಂಜುನಾಥ್, ಅಶ್ವತ್ಥಪ್ಪ, ಬಂಡ್ಲು ಶ್ರೀನಿವಾಸ್, ಸ್ಟುಡಿಯೋ ಮಂಜುನಾಥ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮ ಪಂಚಾಯಿತಿ ಆಡಳಿತಾವಧಿ ಇನ್ನು ಕೇವಲ 4 ತಿಂಗಳು ಮಾತ್ರ ಇದೆ. ಕೇವಲ 4 ತಿಂಗಳ ಅವಧಿಗೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊಸ್ಟೂರು ಶಶಿಕುಮಾರ್ ರಾಜೀನಾಮೆ ನೀಡಿ ಖಾಲಿಯಾಗಿದ್ದ ಸ್ಥಾನಕ್ಕೆ ಒಪ್ಪಂದದಂತೆ ಅಂಕಣಗೊಂದಿ ಸದಸ್ಯ ಮುನಿಕೃಷ್ಣಗೆ ಅಧ್ಯಕ್ಷ ಗಾದಿ ಒಲಿದು ಬಂದಿದೆ. ಇನ್ನು 4 ತಿಂಗಳಿಗೆ ಗ್ರಾಮ ಪಂಚಾಯಿತಿ ಆಡಳಿತ ಅವಧಿಯೇ ಮುಗಿದು ಹೋಗುತ್ತದೆ. ಇಂತಹ ವೇಳೆಯಲ್ಲೂ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರನ್ನಾಗಿ ಅಂಕಣಗೊಂದಿ ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊಸ್ಟೂರು ಶಶಿಕುಮಾರ್ ರಾಜೀನಾಮೆ ನೀಡಿದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಯಾರು ಅರ್ಜಿ ಸಲ್ಲಿಸತಕ್ಕ ಕಾರಣ ಮುನಿಕೃಷ್ಣ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿಯ ಒಟ್ಟು 19 ಸದಸ್ಯರ ಪೈಕಿ 13 ಜನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದ ಹಿನ್ನೆಲೆಯಲ್ಲಿ ಮೊದಲು ಅಧ್ಯಕ್ಷರಾಗಿ ಮಹಿಳಾ ಮೀಸಲಾತಿಯಲ್ಲಿ ಅಧ್ಯಕ್ಷರಾಗಿದ್ದರು. 2.5 ವರ್ಷದ ನಂತರ ಘೋಷಣೆಯಾದ ಮೀಸಲಾತಿಯಲ್ಲಿ ಸಾಮಾನ್ಯ ಸ್ಥಾನಕ್ಕೆ ಅವಕಾಶ ಸಿಕ್ಕಿದ್ದು 2 ವರ್ಷಗಳ ಮೊದಲ ಅವಧಿಗೆ ಕಣಜೇನಹಳ್ಳಿ ಶ್ರೀನಿವಾಸ್ ಅಧ್ಯಕ್ಷರಾಗಿದ್ದರು. ಅವರ ನಂತರ ಮೊಸ್ಟೂರು ಶಶಿಕುಮಾರ್ ಮತ್ತು ಮುನಿಕೃಷ್ಣ ಇಬ್ಬರು ಅವಕಾಶ ಕಲ್ಪಿಸುವಂತೆ ಮುಖಂಡರು ತೀರ್ಮಾನಿಸಿದ್ರು. ಹಾಗಾಗಿ 4 ತಿಂಗಳ ಅಧಿಕಾರ ಅನುಭವಿಸಿದ ಶಶಿಕುಮಾರ್ರನ್ನ ರಾಜೀನಾಮೆ ಕೊಡಿಸಲಾಗಿತ್ತು. ಆ ತೆರವಾದ ಸ್ಥಾನಕ್ಕೆ ಮುನಿಕೃಷ್ಣರನ್ನ ಆಯ್ಕೆ ಮಾಡಿಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ನೂತನವಾಗಿ ಅಧ್ಯಕ್ಷರಾದ ಮುನಿಕೃಷ್ಣಗೆ ಕೋಚಿಮೋಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಮಾಜಿ ಅಧ್ಯಕ್ಷ ಅಣಕನಗೊಂದಿ ರಂಗಪ್ಪ, ಮತ್ತೊಬ್ಬ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಹಾಜರಾಗಿ ಹೊಸ ಅಧ್ಯಕ್ಷರಿಗೆ ಶುಭ ಕೋರಿದ್ರು. ಅಧ್ಯಕ್ಷ ಸ್ಥಾನ ಅಧ್ಯಕ್ಷರನ್ನು ಅವ್ರು ಮಾಡಬೇಕಾದ್ರೆ ನನ್ನಲ್ಲಿ 9 ಜನ ಸದಸ್ಯರಿದೆ. 9 ಜನದ ಬೆಂಬಲವನ್ನು ಅವರು ಕೊಟ್ಟು ಅವ್ರು ಕೇವಲ 2 ಜನ ಇಬ್ಬರು ಮಾತ್ರ ನಮ್ಮ ಜೊತೆ ಬಂದಿದ್ದರು. ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ನಮ್ಮದೇ ಒಂದು ಆಡಳಿತ ನಮ್ಮ ಕೈಯಲ್ಲಿದೆ. ಇದರಲ್ಲಿ ಬಹುಶಃ ಬೇರೆಯವರು ಬೇಜಾರು ಮಾಡ್ಕೊಳ್ಳೋದಂಥದ್ದು ಏನಿಲ್ಲ. ನಾವೆಲ್ಲರೂ ಸಹಕರಿಸ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಕಾಂಗ್ರೆಸ್ನವ್ರು ಇದ್ದರೂ ಕೂಡ ಅವ್ರಿಗೆ ಸಹಕಾರವನ್ನು ಕೊಟ್ಕೊಂಡು ಈ ಒಂದು ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾಯಿದ್ವಿ. ಇವತ್ತು ನಾವು ಇದರಲ್ಲಿ ಯಾರೂ ಕೂಡ ಅವರ ಆಡಳಿತದಲ್ಲಿ ಕೈ ಆಡಿಸಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಇದುವರೆಗೂ ಕೂಡ ಇಲ್ಲಿ ಇಂಥವ್ರಿಗೆ ಕಾಂಟ್ರಾಕ್ಟ್ ಕೊಡಿ, ಇಂಥವ್ರಿಗೆ ಖಾತೆ ಮಾಡಿಕೊಡಿ, ಅಥವಾ ಇಂಥವ್ರಿಗೆ ಬೇರೆ ಏನು ಅನುಕೂಲ ಮಾಡ್ಕೊಂಡು ನಾನು ಹೋಗೋದು. ಕಾರಣ ಏನಂದರೆ ಕಾನೂನು ರೀತಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋದ್ರಪ್ಪ. ಆಮೇಲೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಆಗಬೇಕು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮುನಿರಾಜು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಶೈಲಜಾ ನಾಗೇಶ್, ಮಾಜಿ ಅಧ್ಯಕ್ಷೆ ಉಮಾ ಮುರಳಿ, ರಂಗಪ್ಪ, ಪಿಡಿಒ ಮುನಿರಾಜು ಇತರರು ಹಾಜರಿದ್ದರು. ಏನು ಈ 5 ವರ್ಷ ಅವಧಿ ಅಂತಿತ್ತು, 5 ವರ್ಷ ಅವಧಿನಲ್ಲಿ ಇದು ಕೊನೆ ಅವಧಿ. ಏನು ನುಡಿದಿದ್ರೆ ಅದನ್ನು ನಡ್ಕೊಂಡು ಬಂದಿದ್ವಿ ಪಂಚಾಯತಿನ. ಆಮೇಲೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮುನರಾಜರವರು, ಈ ಸ್ಟಾಫ್ ಏನಿದೆ ಇವರಿಗೆಲ್ಲನೂ ನಾವು ಕೃತಜ್ಞತೆ ವಹಿಸುತ್ತಾ ಈಗ ಏನು ನುಡಿದಿದ್ರೆ ಅದನ್ನು ನಡ್ಕೊಂಡು ಬಂದಿದ್ದೀವಿ. ಯಾವುದು ಲೋಪದೋಷ ಇದ್ದೀರಾ ಎಲ್ಲ ಮಾತೆಯರು ಆಗ್ಬೋದು, ಸದಸ್ಯರೆಲ್ಲ ನೀವು ಆಗ್ಬೋದು, ಎಲ್ಲ ಮನಗಣನೆ ಇಟ್ಕೊಂಡು ಎಲ್ಲ ಕುಲಂಕುಷವಾಗಿ ಇದನ್ನು ಅಭಿವೃದ್ಧಿ ಪಥದಲ್ಲಿ ಪಂಚಾಯತಿ ತಗೊಂಡೋಗಿದ್ದೀರಿ. ಇದೇ ರೀತಿ ಮುಂಬರುವ ಇನ್ನು 4-5 ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತದೆ. ಈ ಬರ್ತಕ್ಕಂಥ ಎಲೆಕ್ಷನಲ್ಲಿ ಯಾವುದೇ ಒಂದು ಕ್ಯಾಟಗರಿ ಇರಲಿ, ನಿಮ್ಮ ಮುಖೇನ ಏನು ಇಲ್ಲಿ ಸಮಿತಿ ಇದೆ ಆ ಸಮಿತಿ ಮುಖೇನ ಆ ಕ್ಯಾಟಗರಿಗೆ ತಕ್ಕಂಗೆ ವಹಿಸಿ ತಿರುಗಿ ಒಳ್ಳೆ ನೂತನವಾಗ ಆಡಳಿತ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನೆಲ್ಲ ನಾವು ಮನವಿ ಮಾಡಿಕೊಳ್ತಾ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ, ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ.
ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಹಕಾರ ಸಚಿವ ಕೆಎನ್ ರಾಜಣ್ಣರವರನ್ನ ಸಂಪುಟದಿಂದ ವಜಾಗೊಳಿಸುವುದನ್ನು ವಿರೋಧಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ವತಿಯಿಂದ ಶನಿವಾರ ನಡೆಯಲಿರುವ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು. ಈ ಕುರಿತು ಸಂಘದ ಕಾರ್ಯದರ್ಶಿ ಮಹದೇವ್ ಮಾತನಾಡಿ, ಸಹಕಾರ ಸಚಿವರಾದ ರಾಜಣ್ಣ ಸಹಕಾರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ವರ್ಗ ಹಾಗೂ ಹಿಂದುಳಿದ ವರ್ಗಗಳಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಆದರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಪರಿಶಿಷ್ಟ ಪಂಗಡದ ನಾಯಕನ ಹೇಳಿಕೆಯನ್ನ ಸಹಿಸದೆ ಷಡ್ಯಂತರ ಮಾಡಿ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಮಾಡುತ್ತಿದ್ದಾರೆ. ಇದನ್ನ ಖಂಡಿಸಿ ನಗರದಲ್ಲಿ ಶನಿವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ರಾಮು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ, ಷಡ್ಯಂತರ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ಆಗಸ್ಟ್ 31ರಂದು ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯಿಂದ ಬೆಳಗ್ಗೆ 5 ಗಂಟೆಗೆ ಹೊರಟ ಹಾಸನದ ಮೂಲದ ಧರ್ಮಸ್ಥಳ ಸತ್ಯಯಾತ್ರೆ ತಲುಪಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಆಗಮಿಸಬೇಕೆಂದು ಹಿರಿಯ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟಶಿವಾರೆಡ್ಡಿ ಮನವಿ ಮಾಡಿದರು. ರಾಜ್ಯ ಸರ್ಕಾರ ಧರ್ಮಸ್ಥಳದ ಮೇಲೆ ಏಕಾಏಕಿ ಎಸ್ಐಟಿ ರಚನೆ ಮಾಡಿ ತನಿಖೆ ಶುರು ಮಾಡಿದ್ರು. ಇದರಿಂದ 5-6 ಕೋಟಿ ರೂಪಾಯಿ ನಷ್ಟವಾಗಿದೆ. ಧರ್ಮಸ್ಥಳದ ವಿಷಯದಲ್ಲಿ ಹಿಂದೂ ಭಾವನೆಗೆ ಧಕ್ಕೆ ಬರುವಂತೆ ಜಾಲತಾಣದಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್, ಜೆಡಿಎಸ್ ಮುಖಂಡರಾದ ಜಿಇ ರಾಮೇಗೌಡ, ತೂಪಲ್ಲಿ ಆರ್ ಚೌಡಾರೆಡ್ಡಿ, ವಡಗೂರು ವಿ ರಾಮು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ನರೇಂದ್ರ ಬಾಬು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿಗೂ ಹಬ್ಬಿದ ಆಫ್ರಿಕನ್ ಹಂದಿ ಜ್ವರ, 100ಕ್ಕೂ ಹೆಚ್ಚು ಹಂದಿಗಳು ಸಾವು. ಕೆರೆಗೆ ಬಿಸಾಡಿರುವ ಹಂದಿಗಳಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗ್ರಾಮಸ್ಥರು. ಇಲ್ಲಿ ಯಾವುದೇ ತರಕಾರಿ ತಗೊಳ್ಳಿ ಒಂದೇ ಬೆಲೆ, ತಾಜಾ ತರಕಾರಿ ಅಂದೇ ತಂದು ಅಂದೇ ಮಾರಾಟ, ಯಾವಾಗಲೂ ಭರ್ಜರಿ ವ್ಯಾಪಾರ. ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆಗೆ 2 ಮಹೇಂದ್ರ ಬೊಲೆರೋ ವಾಹನ ಹಸ್ತಾಂತರ, ಇಲಾಖೆಗೆ ಸುದಿನ ಎಂದ ಎಸ್ಪಿ ಬಿ ನಿಖಿಲ್. ಟಿಪ್ಪರ್ಗಳ ಆರ್ಭಟಕ್ಕೆ ಜನ ತತ್ತರ, ಗ್ರಾಮೀಣ ರಸ್ತೆಗಳು ಹಾಳು, ಸಂಚಾರಕ್ಕೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಆಕ್ರೋಶ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.